ಎಲ್ರಿಗೂ ಪ್ರಜ್ವಲ್ಸ್ ಕಿಚನ್ಸ್ಗೆ ಸ್ವಾಗತ. ನಿನ್ನೆ ಎಲ್ಲಾರಿಗೂ ಯುಗಾದಿ ಹಬ್ಬದ ಪ್ರಯುಕ್ತ ಸಿಹಿ ಹಂಚಿದ್ವಿ. ಇವತ್ತು ಖಾರ ಮಾಡೋಣ. ಅದರಲ್ಲೂ ತುಂಬಾ ಖಾರ ಸಖತ್ತಾಗಿ ಮಾಡ್ತೀನಿ. ಚಿಕನ್ ಪೆಪ್ಪರ್ ಡ್ರೈ. ಬರೀ ಹೆಂಗ್ ಮಾಡೋದು ತೋರ್ಸ್ಕೊಡ್ತೀನಿ. ಮೊದಲಿಗೆ ಒಂದ್ 2-3 ಸ್ಪೂನು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಕಾಯಿಲಿ. ಎಣ್ಣೆ ಕಾಯಿದ ತಕ್ಷಣ ಈರುಳ್ಳಿ ನಮ್ದೆಲ್ಲ ಇಡೀ ಲೆಕ್ಕ ಕೈಲಿ ಎಸ್ಬೋದು ಹಾಕ್ತಾ ಇರೋದು. ಈರುಳ್ಳಿ ಚೆನ್ನಾಗಿ ಹುಡ್ಕೊಂಡು ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕದು, ಬ್ರೌನಿಶ್ ಆಗಿ. ಮಾಮೂಲಿ ಚಿಕನ್ ಐಟಮಲ್ಲೆಲ್ಲ ಸ್ಟಾರ್ಟಿಂಗ್ ಮಾಡೋದೇ ಆಯಿಲ್ ಹಾಕೋದು, ನೆಕ್ಸ್ಟ್ ಈರುಳ್ಳಿ ಹಾಕೋದು, ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದು, ಆಮೇಲೆ ಚಿಕನ್ ಹಾಕೋದು, ಆಮೇಲೆ ಟರ್ಮರಿಕ್ ಹಾಕೋದು. ಅಷ್ಟೇ, ಅದೇ ಪ್ರೊಸೀಜರೇ ಇದನ್ನು ಸೇಮ್. ಅಲ್ಲಿ ಏನ್ ಮಾಡ್ತೀರಾ ಅದು ಇಲ್ಲೇ ಮಾಡ್ತಾ ಇರೋದಷ್ಟೇ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ವಿತ್ ಸ್ಕಿನ್ 1.25 kg ಚಿಕನ್ ತಗೊಂಡಿದ್ದೀನಿ. ನೀವು ಎಷ್ಟು ಬೇಕು ಅಷ್ಟಾರು ತಗೋಬೋದು. 1 kg ಮಾಡ್ಬೋದು, 1.5 kg ಮಾಡ್ಬೋದು, 2 kg ಮಾಡ್ಬೋದು, ಎಷ್ಟಾದರೂ ಮಾಡ್ಬೋದು. ಇವಾಗ ನೆಕ್ಸ್ಟ್ ಇದಕ್ಕೆ ಉಪ್ಪು ಅರಿಶಿನ ಆ್ಯಡ್ ಮಾಡ್ಕೊಳ್ಳೋಣ. ಉಪ್ಪು 1 ಹಿಡಿ ಅಷ್ಟು, ಕೈಲಿ ಎಷ್ಟು ಬರುತ್ತಾ ಅಷ್ಟೇ. ಅರಿಶಿನ ಸ್ವಲ್ಪ, ಮತ್ತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಹಾಕಿದ್ದೀನಿ. ಇವಾಗ ಒಂದು 15 ನಿಮಿಷ ಚೆನ್ನಾಗಿ ಚಿಕನ್ನ ಬೇಯಿಸ್ಕೊಳ್ಳೋಣ. ಆಮೇಲೆ ಮುಂದಿನ ಪ್ರೊಸೀಜರ್ ಏನಿದೆ ಆಮೇಲೆ ನೆಕ್ಸ್ಟ್ ಹೇಳ್ತೀನಿ. ಇವಾಗ ಆಲ್ಮೋಸ್ಟ್ 15 ನಿಮಿಷ ಆಯ್ತು. ಚಿಕನ್ ಬೆಂದಿದೆ ನೋಡಿ ಯಾವ ಥರ ಬೆಂದಿದೆ ಅಂತ. ಚಿಕನ್ ಫುಲ್ಲು ಬೆಂದಿದೆ. ಇವಾಗ ಚಿಕನ್ ಇಳಿಸ್ಕೊಂಡ್ಬಿಟ್ಟು ನೆಕ್ಸ್ಟ್ ಏನು ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಇವಾಗ ಚಿಕನ್ ಇಳಿಸ್ಬಿಟ್ಟು ಅದೇ ಸ್ಟವ್ಗೆ ಚಿಕನ್ ಇಳಿಸಾಯ್ತು. ಅದೇ ಸ್ಟವ್ ಬ್ಯಾಡ್ಲಿ ಇಡ್ತಾ ಇದ್ದೀನಿ. ಮೂರು ಸ್ಪೂನ್ 3-4 ಸ್ಪೂನ್ ಆಯಿಲ್ ಹಾಕೊಳ್ಳೋದು. 4 ಏನಿಲ್ಲ, ಸಿಂಪಲ್ ಮೆಥಡು. ಆರಾಮಾಗಿ ಮಾಡ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಹೊರಗಡೆ ತಿನ್ನೋ ಒಂದು ಹಬ್ಬದಲ್ಲಿ ಆರಾಮಾಗಿ ಮನೇಲೆ ಮಾಡಿಕೊಂಡು ಚೆನ್ನಾಗಿ ತಿನ್ನಿ. ಹೊರಗಡೆ ತಿಂದರೆ ಏನಿಲ್ಲ, ಎಲ್ಲ ವೇಸ್ಟ್ ಹೊರಗಡೆ ತಿಂದರೆ. ಎಣ್ಣೆ ಕಾದಿದೆ, ಈರುಳ್ಳಿ ಹಾಕೋತಾ ಇದ್ದೀನಿ. ಮೀಡಿಯಮ್ ಸೈಜ್ ಒಂದು 3 ಈರುಳ್ಳಿ ಉದ್ದುದ್ದಾಗ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ. ಫುಲ್ ಚಿಕ್ಕದಾಗಿ ಮಾಡಬಾರ್ದು, ಉದ್ದುದ್ದಾಗ ಕಟ್ ಮಾಡಿದ್ದೀನಿ. ಮೀಡಿಯಮ್ ಸೈಜು ಒಂದು 3 ಈರುಳ್ಳಿ. ಇವಾಗ ಈರುಳ್ಳಿ ಚೆನ್ನಾಗಿ ಹುರಿದಾಗಿದೆ. ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ. ಬೆಳ್ಳುಳ್ಳಿ ಒಂದು 2 ಗಂಟೆ ತೊಗೊಂಡಿದ್ದೀನಿ. ಹಸಿರು ಮೆಣಸಿನ್ಕಾಯಿ ಒಂದು 7-8 ತೊಗೊಂಡಿದ್ದೀನಿ. ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಒಂದು ಅರ್ಧ ಸ್ಪೂನಷ್ಟು ಪುಡಿ ಉಪ್ಪು. ಮೊದಲು ಈ ಚಿಕನ್ ಉಪ್ಪು ಹಾಕಿರ್ತೀವಿ, ಅದಕ್ಕೋಸ್ಕರ ಉಪ್ಪು ಜಾಸ್ತಿ ಹಾಕೋ ಏನಿಲ್ಲ. ಇದು ಈರುಳ್ಳಿ ಬೆಳ್ಳುಳ್ಳಿ ಇದಕ್ಕೆಲ್ಲ ಹಿಡೀಲಿ ಅಂತ. ನೆಕ್ಸ್ಟ್ ಅದಾದಮೇಲೆ ಸೋಯಾ ಸಾಸು ಸ್ವಲ್ಪ, ಇವಾಗ ಏನು ನಾವು ಬೇಯಿಸ್ಕೊಂಡಿದ್ದೀವಿ ಮೊದಲು ಅದನ್ನು ಇವಾಗ ಹಾಕೋದು ಚಿಕನ್. ನಿಮ್ಗೆ ಕಲರ್ ಬೇಕಂದರೆ ವಿನಿಗರಿನ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ. ಇಲ್ಲ ಕಲರ್ ಏನು ಬೇಡ, ನಮ್ಗೆ ಸಾಕು ಅಂದರೆ ಅಷ್ಟೇ ಇರಲಿ. ಕಲರ್ ಮುಖ್ಯ ಅಲ್ಲ, ಟೇಸ್ಟ್ ಬರಬೇಕು, ಅದು ಮುಖ್ಯ. ಮೆಣಸಿನ ಕರೆಕ್ಟ್ ನಮ್ಮ ಮನೇಲೆ ರುಬ್ಕೊಂಡಿರೋದು. ಪ್ಯಾಕೆಟ್ ಎಲ್ಲ ಯೂಸ್ ಮಾಡಿದ್ರೆ ನಿಮ್ಗೆ ಅಷ್ಟೊಂದು ಖಾರ ಅನಿಸಲ್ಲ. ಮನೇಲೆ ಹಾಕ್ಕೊಂಡು ಮನೇಲೆ ರುಬ್ಕೊಂಡು ಹಾಕೋದ್ರಿಂದ ಚೆನ್ನಾಗಿರುತ್ತೆ. 1 ಸ್ಪೂನು, 2 ಸ್ಪೂನು, 3 ಸ್ಪೂನ್ ಪೆಪ್ಪರು. ಜಾಸ್ತಿ ಬೇಕು, ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕೊಳ್ಳಿ,
ಇಲ್ಲ ಸಾಕು ಅಷ್ಟೇ ಅನ್ನಂಗಿದ್ರೆ ಸಾಕು. ಆಮೇಲೆ ಚೆನ್ನಾಗಿ ನೋಡಿ, ಇದು ಇನ್ನು ಹೋಟ್ಲಲ್ಲೆಲ್ಲ ಮಾಡಿದಾಗ ಕಲರ್ ಕಪ್ಪು ಕಾಣಿಸ್ತಾ ಇರುತ್ತೆ. ಕಪ್ಪು ಕಾಣಿಸೋದಂದರೆ ಇವಾಗ ನಾವು ಕರೆಕ್ಟಾಗಿ ಮಾಡಿಲ್ಲ ಅಂತಲ್ಲ, ಕಪ್ಪು ಕಾಣಿಸೋದು ಕಾರಣ ಸೋಯಾ ಸಾಸ್ನ ಜಾಸ್ತಿ ಹಾಕ್ತಾರೆ. ಏನು ಅದರಿಂದ ಜಾಸ್ತಿ ಸೋಯಾ ಸಾಸ್ ಹಾಕೊಂಡ್ರು ಚೆನ್ನಾಗಿರಲ್ಲ. ಕಮ್ಮಿನೇ ಇರಲಿ, ಕಲರ್ ಬೇಡ, ರುಚಿ ಇರಲಿ ಸಾಕು. ಒಂದು 10 ನಿಮಿಷ, ಒಂದು 5ರಿಂದ 10 ನಿಮಿಷ ಇಡಲಿ ಅದು ಚೆನ್ನಾಗೆ. ಪೆಪ್ಪರು, ಈರುಳ್ಳಿ ಇವೆಲ್ಲ ಹಾಕಿದ್ರೆಲ್ಲ ಏನೇನು ಅದೆಲ್ಲ ಚೆನ್ನಾಗಿ ಇಡಲಿ. ಒಂದು 10 ನಿಮಿಷ ಆದಮೇಲೆ ಪೆಪ್ಪರ್ ಚಿಕನ್ ರೆಡಿ. ಪೆಪ್ಪರ್ ಚಿಕನ್ ಆಗಿದೆ. ಕೊನೆಯದಾಗಿ ಕರಿಬೇವನ್ನ ಹಾಕಿ ಒಂದು ರೌಂಡ್ ತಿರುಗಿಸ್ಬಿಟ್ರೆ ಪೆಪ್ಪರ್ ಚಿಕನ್ ರೆಡಿ. ಹೇಗಿತ್ತು ನಮ್ಮ ಇವತ್ತಿನ ವಿಡಿಯೋ ಪೆಪ್ಪರ್ ಚಿಕನ್? ದಯವಿಟ್ಟು ಎಲ್ಲರೂ ನೋಡಿ, ಮನೆಯಲ್ಲಿ ಟ್ರೈ ಮಾಡಿ. ಯುಗಾದಿ ಹೊಸತೊಡಕು ಸ್ಪೆಷಲ್ ಎಲ್ಲ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ. ಚಿಕನ್ ಪೆಪ್ಪರ್ ಡ್ರೈ ಮಾಡಿದ್ದೀನಿ. ದಯವಿಟ್ಟು ನಮ್ಮ ಚಾನಲ್ ಯಾರ್ಯಾರು ನೋಡ್ತಾ ಇದ್ದಾರೆ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಏನಾದ್ರು ತಪ್ಪಿದ್ರೆ ಕಮೆಂಟ್ ಮೂಲಕ ನಿಮ್ಮ ಉತ್ತರನ ತಿಳಿಸಿ.